ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದರ್ಶನ್ ಮಾತಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ DSS ಟಾಕ್ಸ್ ಎಟ್ ಕನ್ನಡ ಯೂಟ್ಯೂಬ್ ಚಾನಲ್ನ. ಸೊ ಗೈಸ್, ಇವತ್ತು ನಾನು ನಿಮಗೆ ತಮ್ನೇಲ್ನ ನಾನು ಹೇಗೆ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನನ್ನಂಥ ಹೊಸ ಕ್ರಿಯೇಟರ್ಗಳಿಗೆ ಯೂಸ್ ಆಗ್ಬೋದು. ಸೊ ನಾನು ChatGPT ಬಳಸಿ ಹೇಗೆ ಯೂಟ್ಯೂಬ್ ತಮ್ನೇಲ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೆಲ್ರಿಗೂ ಹೇಳ್ಕೊಡ್ತೀನಿ. ಸೊ ಯೂಟ್ಯೂಬಲ್ಲಿ ತಮ್ನೇಲ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಮ್ಮ ವಿಡಿಯೋ ವ್ಯೂಸ್ ಆಗಬೇಕು ಅಂತಂದರೆ ತಮ್ನೇಲು ತುಂಬ ಇಂಪಾರ್ಟೆಂಟು. ಸೊ ಯೂಟ್ಯೂಬ್ ಮಾಡ್ತಾ ಇರೋರಿಗೆ ಅಂದರೆ ಹೊಸ ಕ್ರಿಯೇಟರ್ಸ್ಗಳಿಗೆ, ನನ್ನಂಥ ಹೊಸ ಕ್ರಿಯೇಟರ್ಸ್ಗಳಿಗೆ ಸೊ ತಮ್ನೇಲು ತುಂಬ ಯೂಸ್ ಆಗುತ್ತೆ. ಸೊ ಅದನ್ನು ಹೇಗೆ ಸಿಂಪಲ್ಲಾಗಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಗೈಸ್, ನಾನು ಫಸ್ಟು ಗೂಗಲ್ಗೆ ಹೋಗ್ತೀನಿ. ಗೂಗಲ್ ಸರ್ಚಲ್ಲಿ ChatGPT ಅಂತ ಸರ್ಚ್ ಮಾಡ್ತೀನಿ. ಅದರಲ್ಲಿ ಫಸ್ಟ್ ಬರೋ ಲಿಂಕ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಇಲ್ಲಿ 2 ಡಾಟ್ ಮೇಲೆ ಕ್ಲಿಕ್ ಮಾಡ್ತೀನಿ, 2 ಲೈನ್ ಮೇಲೆ. ಇಲ್ಲಿ ನ್ಯೂ ಚಾಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಇವಾಗ ನಮಗೆ ತಮ್ನೇಲ್ ಮೇಲೆ ಫಸ್ಟು ನಮಗೆ ಕನ್ನಡದಲ್ಲಿ ಲೆಟರ್ಸ್ ಬೇಕು. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ChatGPT ಬಳಸಿ ಸಿನಿಮ್ಯಾಟಿಕ್ ತಮ್ನೇಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಟೈಪ್ ಮಾಡ್ಕೊತೀನಿ. ಆ್ಯಂಡ್ ಇದನ್ನು ರೈಟ್ ಇನ್ ಕನ್ನಡ ಲೆಟರ್ ಅಂತ ಹಾಕ್ತೀನಿ. ಸೊ ಅದಕ್ಕೆ ಇವಾಗ ಇದು ಮಾಡೋಣ. ಸೊ ನೋಡಿ, ಇದು ನೀವು ಕೇಳಿದ ವಾಕ್ಯವನ್ನು ಕನ್ನಡದಲ್ಲಿ ಹೀಗೆ ಬರೆಯಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿದೆ. ನೋಡೋಣ. ChatGPT ಬಳಸಿ ಸಿನಿಮ್ಯಾಟಿಕ್ ತಮ್ನೇಲ್ ಹೇಗೆ ಮಾಡುವುದು. ಇಲ್ಲಿ ನೋಡಿ, ಅಥವಾ ಯೂಟ್ಯೂಬ್ ಶೈಲಿಯಲ್ಲಿ ChatGPT ಬಳಸಿ ಸಿನಿಮ್ಯಾಟಿಕ್ ತಮ್ನೇಲ್ ಕ್ರಿಯೇಟ್ ಮಾಡುವುದು ಹೇಗೆ. ಸೊ ನಾನೇನು ಮಾಡ್ತೀನಿ ಅಂದರೆ ಇದನ್ನು ತೊಗೊತೀನಿ, ಮೇಲದನ್ನು ತೊಗೊತೀನಿ. ChatGPT ಬಳಸಿ ಸಿನಿಮ್ಯಾಟಿಕ್ ತಮ್ನೇಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕಾಪಿ ಮಾಡಿ, ಸೊ ಇದನ್ನು ನನ್ನ ವಾಟ್ಸಪ್ ಯಾವುದಾದ್ರೂ ಒಂದು ವಾಟ್ಸಪ್ಪಲ್ಲಿ ಯಾವುದಾದ್ರೂ ಒಂದು ನಂಬರ್ಗೆ ಕಳ್ಸ್ಕೊತೀನಿ. ನಾನು ನೋಡಿ ಇಲ್ಲಿ ಕಳ್ಸ್ಕೊತೀನಿ, ಆಗಲೇ ಮಾಡಿದ್ದೆ. ಸೊ ಮತ್ತು ಇಲ್ಲಿ ಕಳ್ಸ್ಕೊತೀನಿ. ಸೊ ಇಲ್ಲಿ ಇನ್ನೊಂದಿದೆ ನೋಡಿ, ಕೆಳಗಡೆ ChatGPT ಬಳಸಿ ಸಿನಿಮ್ಯಾಟಿಕ್ ತಮ್ನೇಲ್, ಇದನ್ನು ಕೂಡ ಕಾಪಿ ಮಾಡ್ಕೊತೀನಿ. ಸೊ ಎರಡರಲ್ಲಿ ಯಾವುದಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡನ್ನೂ ಕಾಪಿ ಮಾಡಿಕೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ, ಇದೇ ಚಾಟಲ್ಲೇ ಒಂದು ಫೋಟೋ ಹುಡ್ಕೋಣ. ಫೋಟೋ ಹುಡುಕ್ಬಿಟ್ಟು ಯಾವುದಾದ್ರೂ ಒಂದು ಒಳ್ಳೆ ಫೋಟೋ, ಚೆನ್ನಾಗಿರೋ ಫೋಟೋ, ಯಾವುದಾದ್ರೂ ಒಂದು ಒಳ್ಳೆ ಹತ್ರದಿಂದ ಇರೋದು, ಫೇಸ್ ಎಲ್ಲ ಕ್ಲಾರಿಟಿ ಇರಬೇಕು ಆ ಥರ ಫೋಟೋ ನೋಡಿ. ಇದು ಓಕೆ, ಇದು ತೊಗೊಳ್ಳೋಣ. ಇದು ತೊಗೊಂಡು ಡನ್ ಕೊಟ್ಬಿಟ್ಟು ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಬರಿಬೇಕು ನಾವು, ಪ್ಲೀಸ್ ಕ್ರಿಯೇಟ್ ಎ ಸಿನಿಮ್ಯಾಟಿಕ್ ಅಂದರೆ ಸ್ವಲ್ಪ ಒಂಥರ ಕ್ಲೀನಾಗೆ ಬರುತ್ತೆ ಅಂತ. ಸಿನಿಮ್ಯಾಟಿಕ್ ಯೂಟ್ಯೂಬ್ ತಮ್ನೈಲ್ ಅಂತ ಹಾಕ್ಬಿಟ್ಟು, ಸೊ ಹಿಯರ್ ನೀವು ಕನ್ನಡದಲ್ಲೂ ಬರಿಬೋದು. ನೀವು ಗೊತ್ತಾಗಲಿ ಇಂಗ್ಲೀಷಲ್ಲೇ ಬರೀಬೇಕು, ನಂಗೆ ಗೊತ್ತಾಗಲ್ಲ ಇಂಗ್ಲೀಷು ಅಂತ ಹೇಳಿದ್ರೆ, ನೀವು ಕನ್ನಡದಲ್ಲೇ ನಿಮ್ಮದ್ರಲ್ಲಿ ಕನ್ನಡ ಟೈಪಿಂಗ್ ಇರುತ್ತೆ, ಅದರಲ್ಲಿ ನೀವೇನು ಮಾಡಬೇಕು ಅಂತಂದರೆ ಇದನ್ನು ಯೂಟ್ಯೂಬ್ ತಮ್ನೇಲ್ ಆಗಿ ಕ್ರಿಯೇಟ್ ಮಾಡಿಕೊಡಿ. ವಿಷಯ ಏನಪ್ಪ ಅಂತಂದರೆ, ನಾನು ChatGPT ಬಳಸಿ ಯೂಟ್ಯೂಬ್ ತಮ್ನೇಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿಬಿಟ್ಟು ಜನರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನನಗೆ ಒಂದು ಅದ್ಭುತವಾದ ತಮ್ನೇಲ್ ಬೇಕು ಅಂತ ಹೇಳಿ ಟೈಟಲ್ ಹಾಕಿ, ಆ ಟೈಟಲ್ ನಾನು ಆವಾಗಲೇ ಕಾಪಿ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಹಾಕಿದ್ನಲ್ಲ, ಅದೇ ತಮ್ನೇಲ್ನ ಇಲ್ಲಿ ಟೈಟಲ್ ಅಂತ ಹಾಕಿದರೆ ನಿಮಗೆ ಕನ್ನಡದಲ್ಲಿ ಕೂಡ ಬರುತ್ತೆ. ಸೊ ನಾನು ನನ್ನದ್ರಲ್ಲಿ ಕನ್ನಡ ಟೈಪಿಂಗ್ ಇಲ್ಲ, ಸೊ ನಾನು ಅದಕ್ಕೋಸ್ಕರನೇ ಇಂಗ್ಲೀಷಲ್ಲೇ ಟೈಪ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಪ್ಲೀಸ್ ಕ್ರಿಯೇಟ್ ಎ ಸಿನಿಮ್ಯಾಟಿಕ್ ಯೂಟ್ಯೂಬ್ ತಮ್ನೇಲ್ ಹಿಯರ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಹೌ ಟು ಮೇಕ್ ಅಥವಾ ಹೌ ಟು ಕ್ರಿಯೇಟ್ ಎ ಸಿನಿಮ್ಯಾಟಿಕ್ ತಮ್ನೈಲ್ ಯೂಸಿಂಗ್ ChatGPT ಅಂತ ಹೇಳಿ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಆಮೇಲೆ ಟೈಟಲ್ ಈಸ್ ಅಂತ ಹಾಕ್ಬಿಟ್ಟು ಇಲ್ಲೊಂದು ಇದು ಹಾಕ್ಬಿಟ್ಟು, ಸೊ ಆಗಲೇ ಕಾಪಿ ಮಾಡ್ಕೊಂಡಿದ್ನಲ್ಲ ನೋಡಿ, ಇಲ್ಲಿ ChatGPT ಬಳಸಿ ಸಿನಿಮ್ಯಾಟಿಕ್ ತಮ್ನೇಲ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇದನ್ನು ಕಾಪಿ ಮಾಡಿಕೊಂಡು, ಸೊ ನಾನು ಮತ್ತೆ ಇಲ್ಲಿಗೆ ಬರ್ತೀನಿ. ಬಂದು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಇದಾದ ನಂತರ ChatGPTಲಿ ಸೆಂಡ್ ಮಾಡ್ತೀನಿ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ಸ್ವಲ್ಪ ಲೇಟ್ ಆಗುತ್ತೆ, ಒಂದು 2-3 ಮಿನಿಟ್ಸ್ ಹಿಡಿಯುತ್ತೆ. ಸೊ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ. ಸೊ ನಿಮಗೆ ಅದ್ಭುತವಾದ ತಮ್ನೇಲ್ ಬೇಕು. ಸೊ ಯೂಟ್ಯೂಬಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ತಮ್ನೇಲೇ ಇಂಪಾರ್ಟೆಂಟು. ಸೊ ನಮ್ಮ ಜನ
ತಮ್ನೈಲ್ ನೋಡಿದ ಕೂಡಲೇ ಕ್ಲಿಕ್ ಮಾಡ್ತಾರೆ ಅಂತಂದರೆ ಸೊ ತಮ್ನೈಲು ನಮಗೆ ಸೂಪರಾಗಿ ಬಂದಿರಬೇಕು, ಸಖತ್ತಾಗಿ ಕಾಣಿಸ್ತಾ ಇರಬೇಕು ತಮ್ನೈಲು. ಸೊ ತಮ್ನೈಲ್ ನೋಡಿನೇ ಇಂಪ್ರೆಸ್ ಆಗ್ತಾರೆ ಜನ. ಸೊ ನಿಮಗೆ ತಮ್ನೈಲು ಚೆನ್ನಾಗಿ ಬೇಕು ಅಂತಂದರೆ ಈ ಥರ ಮಾಡಿ. ಸೊ ಬೇರೆಯವ್ರು ಹೇಗೆ ಮಾಡ್ತಾರೋ ನಂಗೆ ಗೊತ್ತಿಲ್ಲ, ನಂಗೆ ಫೋಟೋಶಾಪ್ ಮಾಡಿ ಅದು ಮಾಡಿ ಇದು ಮಾಡಿ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಚಾಟ್ ಜಿ ಪಿ ಟಿಲಿ ಒಂದು ದಿವಸ ಮಾಡಬೇಕಾದ್ರೆ ಇದು ನನಗೆ ಯಾರೂ ಹೇಳ್ಕೊಟ್ಟಿಲ್ಲ ಆ್ಯಂಡ್ ನಾನು ಯಾವ ಯೂಟ್ಯೂಬಲ್ಲೂ ನೋಡಲಿಲ್ಲ. ಸೊ ನಾನೇ ಇದನ್ನು ಸುಮ್ಮನೆ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಚಾಟ್ ಜಿ ಪಿ ಟಿಲಿ ಹಾಕಿದೆ. ಬಟ್ ಚೆನ್ನಾಗಿ ಬಂತು. ಸೊ ನೋಡೋಣ ಇದು ಹೇಗೆ ಬರುತ್ತೆ ಅಂತ ನೋಡೋಣ ಇವಾಗ. ನೋಡೋಣ ಇರಿ, ಸ್ವಲ್ಪ ಟ್ರಾಫಿಕ್ ಇರುತ್ತೆ ಸೊ ವೆಬ್ಬಲ್ಲಿ. ಸೊ ಸ್ವಲ್ಪ ನೋಡೋಣ ಹೇಗೆ ಬರುತ್ತೆ ಅಂತ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಆ್ಯಡಿಂಗ್ ಫೈನಲ್ ಟಚಸ್ಸು ಸೊ ಎಲ್ಲ ಬರುತ್ತೆ. ಸೊ ನೀವು ನೋಡಿ, ಇಂಗ್ಲೀಷಲ್ಲಿ ಬೇಕಾದರೂ ಟೈಟಲ್ನ ಕೊಡ್ಬೋದು ಅಥವಾ ಕನ್ನಡದಲ್ಲಿ ಬೇಕಾದ್ರೆ ಟೈಟಲ್ನ ಕೊಡ್ಬೋದು. ಈ ಕನ್ನಡದಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚಾಟ್ ಜಿ ಪಿ ಟಿ ಬಳಸಿ ಸಿನಿಮ್ಯಾಟಿಕ್ ತಮ್ನೇಲ್ ಮಾಡೋದು ಹೇಗೆ. ಸೊ ಚೆನ್ನಾಗಿ ಬಂದಿದೆ. ನೀವು ಇಲ್ಲ ಅಂತಂದರೆ ನೋಡಿ, ಇವಾಗ ತಮ್ನೇಲು ಸ್ವಲ್ಪ ಚೆನ್ನಾಗಿ ಬಂದಿಲ್ಲ. ಸೊ ಅದಕ್ಕೆ ಟೈಟಲ್ ಚೇಂಜ್ ಮಾಡೋಣ. ಟೈಟಲ್ ನೋಡಿ, ಸ್ವಲ್ಪ ಕನ್ನಡ ಸ್ವಲ್ಪ ಇಂಗ್ಲೀಷ್ ಮಿಕ್ಸ್ ಮಾಡೋಣ. ನೋಡಿ ಇದನ್ನು ಕೊಟ್ಬೋಣ, ಇದನ್ನಿದೆಯಲ್ಲ ಇದನ್ನು ಕೊಟ್ಬೋಣ. ನೋಡಿ ಟೈಟಲ್ ಇದನ್ನು ಕೊಟ್ಟು ಕೊಡೋಣ. ಈಗ ನೋಡೋಣ ಬರುತ್ತಾ ಅಂತ ನೋಡೋಣ. ಬರುತ್ತೆ, ಖಂಡಿತ ಬರುತ್ತೆ. ಚಾಟ್ ಜಿ ಪಿ ಟಿ ಬಳಸಿ ಸಿನಿಮ್ಯಾಟಿಕ್ ತಮ್ನೇಲ್ ಕ್ರಿಯೇಟ್ ಮಾಡೋದು ಹೇಗೆ. ಯಾಕಂದರೆ ಕೆಲವು ಸರಿ ತಪ್ಪಾಗುತ್ತೆ ಇಲ್ಲಿ ಸಿನಿಮ್ಯಾಟಿಕ್ ತಮ್ನೇಲ್ ಅದ ನೋಡಿ, ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಕೊಟ್ಟರೆ ಕ್ಲೀನಾಗಿ ಬರುತ್ತೆ. ಸ್ವಲ್ಪ ಕನ್ನಡ ಸ್ವಲ್ಪ ಇಂಗ್ಲೀಷ್ ಮಿಕ್ಸ್ ಮಾಡಿ, ಚೆನ್ನಾಗಿರುತ್ತೆ. ಸೊ ನೋಡೋಣ, ಸ್ವಲ್ಪ ಇದಿದೆ, ಬರುತ್ತೆ, ಚೆನ್ನಾಗಿದೆ. ನನಗಂತೂ ನಾನು ಎಲ್ಲ ತಮ್ನೇಲು ನನ್ನ ವೀಡಿಯೋಗಳನ್ನ ನೋಡಿ ನಾನು ಎಲ್ಲ ತಮ್ನೇಲ್ನು ಇದರಲ್ಲೇ ಕ್ರಿಯೇಟ್ ಮಾಡ್ಕೊಳ್ಳೋದು. ಚೆನ್ನಾಗಿ ಬರುತ್ತೆ. ಸೊ ವೀಡಿಯೋ ಬೇಗ ಆಗಬೇಕು ಅಂತ ಅಂದ್ಕೊಂಡೆ, ಬಟ್ ಏನು ಮಾಡೋದು ನೋಡಿ, ಇದು ಚಾಟ್ ಜಿ ಪಿ ಟಿಯಲ್ಲಿ ಸ್ವಲ್ಪ ಇದು ಸ್ಲೋ ಇದೆ. ಅಂದರೆ ನೆಟ್ಟನ್ನು ಡಿಪೆಂಡ್ ಆಗುತ್ತೆ, ಇಂಟರ್ನೆಟ್ ಕೂಡ ಡಿಪೆಂಡ್ ಆಗುತ್ತೆ. ಬಟ್ ನಂದು ವೈಫೈ ಇದೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಏನು ಮಾಡೋಕ್ಕಾಗಲ್ಲ. ತಮ್ನೇಲ್ ಈಸ್ ವೆರಿ ಇಂಪಾರ್ಟೆಂಟ್. ಯೂಟ್ಯೂಬಲ್ಲಿ ತಮ್ನೇಲು ಸಖತ್ ಇಂಪಾರ್ಟೆಂಟ್. ನಾನು ಆ್ಯಕ್ಚುಲಿ ಡೈಲಿ ಲಾಗ್ಸು, ಆಚೆ ಕಡೆ ಹೋದಾಗ ನೇಚರ್ದು ಅದೆಲ್ಲ ಮಾಡ್ತೀನಿ. ಸೊ ಇದು ಮಾಡಲ್ಲ. ಯಾಕಂತಂದರೆ ಇದು ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ನನ್ನ ಮೊನ್ನೆ ಒಂದು ಮಾನಿಟೈಸೇಷನ್ ವೀಡಿಯೋ ಹಾಕಿದ್ದೆ. ಸೊ ಅದರಲ್ಲಿ ತುಂಬ ಜನ ಕೇಳಿದರು, ತಮ್ನೇಲ್ ಹೇಗೆ ಕ್ರಿಯೇಟ್ ಮಾಡ್ತೀರಾ ಬ್ರೋ ಅಂತ. ಅದಕ್ಕೆ ನಾನು ಹಾಕಿ ನೋಡಿ, ಇದು ನೋಡಿ, ಇದು ಏನು ಸಖತ್ತಾಗಿ ಬಂದಿದೆ ನೋಡಿ, ಅದಕ್ಕಿಂತ ಸಖತ್ತಾಗಿ ಬಂದಿದೆ. ಚಾಟ್ ಜಿ ಪಿ ಟಿ ಬಳಸಿ ಸಿನಿಮ್ಯಾಟಿಕ್ ತಮ್ನೇಲ್ ಕ್ರಿಯೇಟ್ ಮಾಡೋದು ಹೇಗೆ. ಸೊ ಇದನ್ನೇ ಫೈನಲ್ ಮಾಡ್ಬಿಡೋಣ ನೋಡಿ. ಇಲ್ಲಿ ಡೌನ್ಲೋಡ್ ಇಮೇಜ್ ಕೊಟ್ಬೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಇಮೇಜ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಚಾಟ್ ಜಿ ಪಿ ಟಿ ಟಿಪ್ಸು, ಸಿನಿಮ್ಯಾಟಿಕ್ ಲುಕ್ಕು, ಎ ಐ ಪ್ರಾಂಪ್ಟ್ಸು, ಪರ್ಫೆಕ್ಟ್ ತಮ್ನೇಲ್ ನೋಡಿ ಬಂತ. ಓಕೆನಾ? ಓಕೆ, ಸೇಮ್ ಇದೇ ಥರನೇ ಕ್ರಿಯೇಟ್ ಮಾಡಿದ್ವಿ. ಈಗ ಇದು ಡೌನ್ಲೋಡ್ ಮಾಡ್ಕೊಂಡ್ವಿ ಅಲ್ವಾ. ನೋಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ, ಡೌನ್ಲೋಡ್ ಆಗಿದೆ. ಸೊ ಓಕೆ, ಡೌನ್ಲೋಡ್ ಆಗಿದೆ. ಇಲ್ಲಿ ಚೆಕ್ ಮಾಡೋಣ ಸರಿ. ಸೊ ನೋಡಿ, ಇಲ್ಲಿ ಚಾಟ್ ಜಿ ಪಿ ಟಿ ಬಳಸಿ ಬಂದಿದೆ ಇಲ್ಲಿ. ಸೊ ದೆನ್ ನಾವೇನು ಮಾಡೋಣ ಅಂತಂದರೆ ವೈ ಟಿ ಸ್ಟುಡಿಯೋಗೆ ಹೋಗೋಣ. ವೈ ಟಿ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡೋ ಜಾಗದಲ್ಲಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಯಾವುದೋ ಒಂದು ವೀಡಿಯೋ ಕ್ಲಿಕ್ ಮಾಡಿ. ಅದು ಅಪ್ಲೋಡ್ ಮಾಡಲ್ಲ, ಬಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಯಾವುದೋ ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಡನ್ ಕೊಟ್ಟೆ. ಸೊ ಕೊಟ್ಟಾದಮೇಲೆ ಈ ವಿಡಿಯೋ ಬಂತು. ಈ ವಿಡಿಯೋಗೆ ನೋಡಿ, ಇಲ್ಲಿ ತಮ್ನೇಲ್ ಹಾಕಬೇಕು ಅಂತಂದರೆ ನೋಡಿ ಇಲ್ಲಿ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡನ್ ಕೊಟ್ಟೆ. ಫಸ್ಟ್ ವೀಡಿಯೋನ ನೋಡಿ, ಎಷ್ಟು ನೀಟಾಗಿ ಬಾರ್ಡ್ರೆಲ್ಲ ಕ್ಲಿಯರ್ ಆಗಿದೆ ನೋಡಿ, ಎಷ್ಟು ಕರೆಕ್ಟಾಗಿ ಕಾಣ್ತಾಯಿದೆ ನೋಡಿ. ಡನ್ ಕೊಟ್ಟೆ. ಸೊ ನೋಡಿ ಕ್ಲೀನಾಗಿ ಬಂತು. ಇವಾಗ ನೋಡಿ, ಕ್ರಿಯೇಟ್ ಟೈಟಲ್ಲು ಮತ್ತು ಇಲ್ಲಿ ಆ್ಯಡ್ ಡಿಸ್ಕ್ರಿಪ್ಷನ್ ಎಲ್ಲ ಕೇಳ್ತಾಯಿದೆ. ಸೊ ಇದು ಕೂಡ ಚಾಟ್ ಜಿ ಪಿ ಟಿಲೇ ಕೇಳ್ಬಿಡೋಣ ಇರಿ. ನೋಡಿ, ಕ್ರಿಯೇಟ್ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಆ್ಯಂಡ್ ವೈರಲ್ ಹ್ಯಾಶ್ಟ್ಯಾಗ್ಸ್ ಅಂತ ಕೇಳೋಣ ನೋಡಿ. ಅದು ಕೂಡ ಅದೇ ಕೊಟ್ಬಿಡುತ್ತೆ. ಸೊ ಇದೆಲ್ಲ ಸಿಂಪಲ್ ಟಿಪ್ಸು ನೋಡಿ. ಚಾಟ್ ಜಿ ಪಿ ಟಿ ಬಳಸಿ ಸಿನಿಮ್ಯಾಟಿಕ್ ತಮ್ನೇಲ್ ಕ್ರಿಯೇಟ್ ಮಾಡೋದು ಹೇಗೆ, ಫುಲ್ಲು ನೋಡಿ, ಇದೆಲ್ಲ ಪಕ್ಕ ಕೊಟ್ಬಿಡ್ತಾ. ಇದನ್ನು ತೆಗೆದು ಕಾಪಿ ಮಾಡಿ ಇಲ್ಲಿ ಕ್ರಿಯೇಟ್ ಟೈಟಲ್ ಹತ್ರ ಪೇಸ್ಟ್ ಮಾಡೋಣ. ಸೊ ನೋಡಿ, ಇದು 100 ಮೇಲೆ ದಾಟಬಾರ್ದು ತಮ್ನೇಲು. ಸೊ ಇದು ಏನು ಟೈಟಲ್ಲು 100 ಮೇಲೆ ದಾಟಿದ್ರೆ ನಿಮಗೆ ಅನ್ಟೈಟಲ್ಡ್
ವಿಡಿಯೋ ಅಂತ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಎಷ್ಟು 190 ಇದೆ, 90 ಒಳಗಡೆ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟು ಶೋ ಮೋರಲ್ಲಿ ಕೊಟ್ಟು ಆ್ಯಡ್ ಡಿಸ್ಕ್ರಿಪ್ಷನ್ನು. ಸೊ ಈ ಆ್ಯಡ್ ಡಿಸ್ಕ್ರಿಪ್ಷನಲ್ಲಿ ಇದೆ ನೋಡಿ, ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಕಾಪಿ ಆಪ್ಷನ್ ಕೊಟ್ಟಿರುತ್ತೆ, ಇದ್ರ ಮೇಲೆ ಕಾಪಿ ಮಾಡಿ ಹ್ಯಾಶ್ಟ್ಯಾಗ್ಗಳೆಲ್ಲ ಕೊಟ್ಬಿಟ್ಟಿರುತ್ತೆ. ಅದೇನೇ ನಾನು ನೋಡಿ ಇಲ್ಲಿ ಪೇಸ್ಟ್ ಮಾಡಿದ್ಮೇಲೆ ನೋಡಿ ಇದನ್ನು ಸ್ವಲ್ಪ ಡಿಲೀಟ್ ಮಾಡೋಣ. ಯಾವ್ದು ಹೇಳಿ, ಈ ತಮ್ಮನೇಲಿ ಟೆಕ್ಸ್ಟ್ ಡಿಲೀಟ್ ಮಾಡೋಣ. ಬೇರೆ ವರ್ಷನಲ್ಲಿ ಬೇಕಾ ಅಂತಲೂ ಕೇಳ್ತಾ ಇದೆ, ಅದು ಬೇಡ. ಸೊ ಇಷ್ಟಿದೆ. ಆಮೇಲೆ ವೈರಲ್ ಹ್ಯಾಶ್ಟ್ಯಾಗ್ ಅಂತ ಇದೆ, ಇದನ್ನು ಡಿಲೀಟ್ ಮಾಡೋಣ. ಸೊ ನೆಕ್ಸ್ಟ್ ಬಂದರೆ ಇಲ್ಲಿ, ಸೊ ಇಲ್ಲಿಂದ ಡಿಸ್ಕ್ರಿಪ್ಷನಿಂದ ಡಿಲೀಟ್ ಮಾಡ್ಬಿಡೋಣ. ಸೊ ನಮಸ್ಕಾರ ಸ್ನೇಹಿತರೆ ಅಲ್ಲಿಂದ ಇರಲಿ. ಸೊ ಸ್ವಲ್ಪ ಕ್ಲೀನಾಗಿ ಮಾಡ್ಕೊಳ್ಳೋಣ. ಸೊ ನೋಡಿ ಇಲ್ಲಿ ನಮಸ್ಕಾರ ಸ್ನೇಹಿತರೆ, ಇಲ್ಲಿಂದ ಎಲ್ಲ ನಾಡೆ ಆಗಿದೆ ನೋಡಿ, ಕ್ಲೀನಾಗಿ ಬಂದಿದೆ. ಎಲ್ಲನೂ ಬರೆದಿದೆ, ಅದೇ ಬರೆದ್ಬಿಟ್ಟಿದೆ. ನೀವು ಒಂದ್ಸರಿ ಓದ್ಕೊಳ್ಳಿ ಚೆನ್ನಾಗೆ. ಆಮೇಲೆ ಬ್ಯಾಕ್ ಬಂದು ಮಾಮೂಲಿ ನಿಮಗೆ ಮಾನಿಟೈಸೇಷನ್ ಆಗಿದ್ದರೆ ಮಾನಿಟೈಸೇಷನ್ ಆಫ್ ಆಗಿರುತ್ತೆ, ಆನ್ ಮಾಡಿಕೊಂಡು ನೀವು ನಿಮ್ಮದು ಪೋಸ್ಟ್ ಮಾಡೋದು ಅಪ್ಲೋಡ್ ಕೊಡಿ. ಅಪ್ಲೋಡಲ್ಲಿ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಬರುತ್ತೆ, ಅಪ್ಲೋಡ್ ಕೊಡಿ. ಅಷ್ಟೇ, ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದರೆ ಇಂಥ ಸೂಪರಾಗಿರೋ ತಮ್ಮನೇಲಿ ಕ್ರಿಯೇಟ್ ಆಗಿರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ನಂತರ ತಮ್ಮನೇಲಿ ಮಾಡಬೇಕು ಅಂತ ಕೇಳ್ತಾ ಇರೋರು ಸೊ ಇದನ್ನು ಬಳಸಿ ತಮ್ಮನೇಲನ್ನ ಮಾಡಿ ಅಂತ ಹೇಳ್ತಾ, ಸೊ ಗೈಸ್ ನೋಡಿದ್ರಲ್ಲ ನಾನು ಹೇಗೆ ತಮ್ಮನೇಲ್ನ ಕ್ರಿಯೇಟ್ ಮಾಡ್ತೀನಿ ChatGPT ಬಳಸಿ ಅಂತ. ಸೊ ನಿಮಗೂ ಅರ್ಥ ಆಗಿರುತ್ತೆ ಅನ್ಕೊತೀನಿ. ಸೊ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ ಕೇಳ್ತಾ ಇದ್ರು ತಮ್ಮನೇಲ್ ಹೇಗೆ ಮಾಡೋದು, ನೀವು ಹೇಗೆ ಮಾಡ್ತೀರಾ ಅಂತ. ಸೊ ಅದಕ್ಕೆ ಈ ವಿಡಿಯೋ ಮಾಡಿದೆ. ಸೊ ನಾನು ಆ್ಯಕ್ಚುಲಿ ಡೈಲಿ ಲಾಗ್ಸ್ ಮಾಡ್ತೀನಿ, ಆಚೆ ಕಡೆ ಹೋದರೆ ಟ್ರಾವೆಲ್ ಲಾಗ್ಸ್ ಮಾಡ್ತೀನಿ, ಸೊ ಎಲ್ಲನೂ ಮಾಡ್ತೀನಿ. ಸೊ ಇದೇ ಥರ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಆ ವಿಡಿಯೋಗಳಿಗೂ ಆ ಲಾಗ್ಗಳಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ತಮ್ನೇಲ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಿಮ್ಮ ವೀಡಿಯೋಸ್ಗಳು ವ್ಯೂಸ್ ಆಗಬೇಕು ಅಂತ ಅಂದರೆ ತಮ್ನೇಲ್ನ ಚೆನ್ನಾಗಿ ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೆ ಸಿಂಪಲ್ಲಾಗಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಗೆ. ಸೊ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಟಾಟಾ, ಬಾಯ್.